ಈ ದಿನದ ದೇವರ ವಾಕ್ಯ ವಿಮೋಚನೆ ಕಾಂಡ 32-34 ವಚನ. ನನ್ನ ದೂತನು ನಿನ್ನ ಮುಂದುಗಡೆಯಲ್ಲಿ ನಡೆಯುವನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ನೀನು ಎಲ್ಲಿಗೆ ಹೋಗುವಾಗಲೂ ನನ್ನ ದೇವದೂತನು ನಿನ್ನ ಮುಂದೆ ಬಂದು ನಿನಗೆ ಕಾಯ್ದು ಕಾಪಾಡುತ್ತಾನೆ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾರೆ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನೀವು ಒಂದು ಕೆಲಸಕ್ಕಾಗಿ ನೀವು ಒಬ್ಬಂಟಿಯಾಗಿ ಹೋಗಬೇಕಾಗಿದೆಯೇ? ಅಯ್ಯೋ, ನನ್ನ ಜೊತೆ ಯಾರಾದರೂ ಇದ್ದಿದ್ರೆ ನನಗೆ ಎಷ್ಟೋ ಧೈರ್ಯವಾಗುತ್ತಿತ್ತಲ್ಲ, ನಾನು ಒಬ್ಬಂಟಿಯಾಗಿ ಹೇಗೆ ಈ ಒಂದು ಕೆಲಸವನ್ನು ನಿಭಾಯಿಸಬೇಕು, ನನಗೆ ಜೊತೆಗಾರರು ಯಾರೂ ಇಲ್ಲ ಎಂಬುದಾಗಿ ಚಿಂತೆಯಲ್ಲಿ ಇದ್ದೀರಾ? ಭಯಪಡಬೇಡಿ, ದೇವರು ನಿಮಗೆ ಈ ದಿನದಲ್ಲಿ ಹೀಗೆ ಹೇಳುತ್ತಿದ್ದಾರೆ, ನನ್ನ ದೂತನನ್ನು ನಿನ್ನ ಮುಂದುಗಡೆಯಲ್ಲಿ ಕಳಿಸುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ಎಷ್ಟು ಅದ್ಭುತ ದೇವರಲ್ಲವೇ? ಹೌದು, ದೇವರು ನಿನ್ನನ್ನು ಯಾವ ಕೇಡು ಸಂಭವಿಸದ ಹಾಗೆ ಆತನ ದೂತನನ್ನು ನಿನ್ನ ಮುಂದುಗಡೆಯಲ್ಲಿ ಕಳಿಸಿ ನಿನ್ನ ಮಾರ್ಗಗಳನ್ನು ಆತನು ಸರಾಗ ಮಾಡುವ ಆತನಾಗಿದ್ದಾನೆ. ಈ ದಿನದಲ್ಲಿ ಅನೇಕರು ನೀವು ಇಂಟರ್ವ್ಯೂಗೆ ಹೋಗ್ತಾ ಇರ್ಬೋದು, ಶುಭ ಕಾರ್ಯಕ್ಕಾಗಿ ಹೋಗುತ್ತಿರಬಹುದು. ನಿಮ್ಮಲ್ಲಿ ಅನೇಕರು ಈ ದಿನದಲ್ಲಿ ನಿಮಗೆ ಅನಾರೋಗ್ಯದ ಕುರಿತಾಗಿ ಯಾವುದೇ ಆಪರೇಷನ್ ಇರಬಹುದು. ಆಪರೇಷನ್ ಥಿಯೇಟರಲ್ಲಿ ನಾನು ಒಬ್ಬಂಟಿಯಾಗಿ ಹೋಗಬೇಕಾಗಿದೆ ಅಲ್ಲ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಎಂಬುದಾಗಿ ಚಿಂತೆಯಲ್ಲಿ ಇರಬಹುದು. ಬಹಳವಾಗಿ ನೀವು ಹೆದರಿರಬಹುದು. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನಿನ್ನ ಮುಂದುಗಡೆಯಲ್ಲಿ ನನ್ನ ದೂತನನ್ನು ನಾನು ಕಳುಹಿಸಿಕೊಡುತ್ತೇನೆ, ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ, ನೀನು ಒಬ್ಬಂಟಿ ಎಂದು ಎಂದಿಗೂ ಚಿಂತಿಸಬೇಡ, ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳುತ್ತಿದ್ದಾರೆ. ನೀವು ಭಯಪಡುವ ಅವಶ್ಯಕತೆ ಇಲ್ಲ. ದೇವದೂತನು ಆತನ ದಂಡೇ ನಿಮಗಾಗಿ ಇಳಿಸಿ ದೇವರು ಕಾಯ್ದು ಕಾಪಾಡುವ ಆತರಾಗಿದ್ದಾರೆ. ಯಾವುದಕ್ಕೂ ಚಿಂತಿಸದೆ ದೇವರನ್ನು ಆತುಕೊಂಡು ಜೀವಿಸ್ರಿ, ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಸತ್ಯವೇದದಲ್ಲಿ ನೋಡುವಾಗ ದಾರ್ಯಾವೇಶನ ಕಾಲದಲ್ಲಿ ಒಂದು ರಾಜಾಜ್ಞೆಯು ಹೊರಡಲ್ಪಟ್ಟಿತು. ಅದೇನೆಂದರೆ, ರಾಜನಿಗೆ ಹೊರತಾಗಿ ಬೇರೆ ಯಾವ ದೇವರಿಗಾಗಲಿ ಮನುಷ್ಯರಿಗಾಗಲಿ ಯಾರಾದರೂ ಪ್ರಾರ್ಥನೆಯನ್ನು ಸಲ್ಲಿಸುವುದಾದರೆ ಅವರಿಗೆ ಸಿಂಹದ ಗವಿಯಲ್ಲಿ ಹಾಕಲ್ಪಡಬೇಕು ಎಂಬುದಾಗಿ ಒಂದು ರಾಜಾಜ್ಞೆಯನ್ನು ಹೊರಡಿಸಿದರು. ಆದರೆ ದಾನಿಯೇಲನಾದರೂ ಸ್ಥಿರಚಿತ್ತನಾಗಿದ್ದುಕೊಂಡು ಆತನು ತನ್ನ ದೇವರಿಗೆ ಮೂರಾವರ್ತಿಯಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲು ತೀರ್ಮಾನಿಸಿದನು. ಆತನು ತಪ್ಪದೆ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವುದನ್ನು ಜನರು ನೋಡಿ ರಾಜನಿಗೆ ತಿಳಿಸಿದರು. ಆಗ ರಾಜನು ದಾನಿಯೇಲನಿಗೆ ಸಿಂಹದ ಗವಿಯಲ್ಲಿ ಹಾಕಿದನು. ಆ ಸಿಂಹಗಳು ಬಹಳವಾಗಿ ಹಸಿದಿದ್ದಾಗಲೂ ದಾನಿಯೇಲನಿಗೆ ಏನು ಮಾಡದ ಹಾಗೆ ದೇವರು ತನ್ನ ದೂತನನ್ನು ಕಳುಹಿಸಿದರು. ಬೆಳಗ್ಗೆ ಎದ್ದು ರಾಜನು ದಾನಿಯೇಲನ ಬಳಿಗೆ ಬಂದು, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸ ಶಕ್ತನಾದನೋ ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೇ, ಚಿರಂಜೀವಿಯಾಗಿರು, ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು, ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು ಎಂಬುದಾಗಿ ಆತನು ಹೇಳಿದನು. ನೋಡಿರಿ ಪ್ರಿಯರೇ, ದೇವರು ಎಷ್ಟು ಅದ್ಭುತ ದೇವರಾಗಿದ್ದಾನಲ್ಲವೇ? ಯಾವ ರೀತಿ ದಾನಿಯೇಲನು ದೃಢದಿಂದ ಸ್ಥಿರಚಿತ್ತದಿಂದ ಆತನು ಇದ್ದನೋ, ಆತನು ದೇವರಿಗೆ ಪ್ರಾರ್ಥನೆ ಮಾಡುವುದನ್ನು ಬಿಡಲಿಲ್ಲ, ಆದ್ದರಿಂದ ಆತನಿಗೆ ಯಾವ ಕೇಡು ಸಂಭವಿಸಲಿಲ್ಲ. ಅದೇ ರೀತಿಯಾಗಿ ದೇವರು ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲು ಬಯಸುತ್ತಾರೆ. ನೀವು ಯಾವ ಕೇಡು ನಿಮಗೆ ಸಂಭವಿಸದ ಹಾಗೆ ತನ್ನ ದೂತನನ್ನು ಕಳುಹಿಸಿ ನಿಮ್ಮನ್ನು ಕಾಪಾಡಬೇಕೆಂದರೆ ನೀವು ದಿನಾಲು ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ. ಎಷ್ಟು ಸಾಧ್ಯವಾಗುತ್ತದೋ ಮೂರಾವರ್ತಿಯಾದರೆ ಮೂರಾವರ್ತಿ, ಇಲ್ಲವೇ ಬೆಳಗಿನ ಜಾವದಲ್ಲಿ ಎದ್ದು ಆತನಿಗೆ ನಿಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ಆತನ ಹಸ್ತಕ್ಕೆ ಒಪ್ಪಿಸಿಕೊಡಿ. ಇಲ್ಲದಿದ್ದರೆ ರಾತ್ರಿಯ ಜಾವದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಕಾಯ್ದು ಕಾಪಾಡುತ್ತಾನೆ. ಈ ವಾಕ್ಯವನ್ನು ನೀವು ನಂಬುವುದಾದರೆ, ಸಾಧ್ಯವಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ.
ಅದ್ಭುತ ಕರ್ತನು ಆಲೋಚನಾ ಪ್ರಭು ಆಗಿರುವಂಥ ದೇವರೇ, ಅಪ್ಪ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ, ಯಾವುದೋ ಒಂದು ಉದ್ದೇಶಕ್ಕಾಗಿ ಅಪ್ಪ ಕರ್ತನೆ ನಿನ್ನ ಮಕ್ಕಳು ರಾಜ ಹೊರಡಬೇಕಾಗಿದ್ದರೆ ಅಪ್ಪ, ಅವರು ಹೋಗುವಾಗಲೂ ಬರುವಾಗಲೂ ಸ್ವಾಮಿ ನಿನ್ನ ದೂತನನ್ನು ಅವರ ಮುಂದುಗಡೆಯಲ್ಲಿ ಕಳಿಸಿ ಅವರ ಎಲ್ಲ ಕಾರ್ಯಗಳು ಸಫಲ ಆಗೋ ಹಾಗೆ ನೀನು ಕಾಯ್ದು ಕಾಪಾಡಪ್ಪ. ನಿನ್ನ ಮಕ್ಕಳಿಗೆ ಯಾವ ಕೇಡು ಸಂಭವಿಸದ ಹಾಗೆ ಕಾಪಾಡು ಸ್ವಾಮಿ. ಯಾರಾದರೂ ಅಪ್ಪ ಕರ್ತನೆ ಆಪರೇಷನ್ ನಿಮಿತ್ತವಾಗಿ ಅಪ್ಪ ಆಪರೇಷನ್ ಥಿಯೇಟರ್ ಒಳಗೆ ಹೋಗುವುದಾದರೆ ಅವರೊಟ್ಟಿಗೆ ನೀನಿರು ಸ್ವಾಮಿ, ನಿನ್ನ ದೂತನನ್ನು ಕಳುಹಿಸಪ್ಪ. ಅವರ ಎಲ್ಲ ಸ್ವಾಮಿ ಕರ್ತನೆ ಅನಾರೋಗ್ಯದ ಪರಿಸ್ಥಿತಿಗಳು ಅಪ್ಪ ಕರ್ತನೆ ಅಪ್ಪ ಆರೋಗ್ಯದಿಂದ ಅವರು ಹೊರಗೆ ಬರೋ ಹಾಗೆ ನೀನು ಕೃಪೆ ಮಾಡು ಸ್ವಾಮಿ ಕರ್ತನೆ. ಯಾರ್ಯಾರು ಕೋರ್ಟ್ ಕೆಲಸಕ್ಕಾಗಿ ಕರ್ತನೆ ಅಪ್ಪ ಇಂಟರ್ವ್ಯೂಗಾಗಿ ಅಪ್ಪ ಹೋಗ್ತಾ ಇದ್ದಾರೋ ಸ್ವಾಮಿ, ಅಂತ ನಿನ್ನ ಮಕ್ಕಳ ಕಾರ್ಯಗಳನ್ನು ನೀನು ಸಫಲ ಮಾಡಪ್ಪ. ಅವರ ಮುಂದುಗಡೆ ನಿನ್ನ ದೂತನನ್ನು ಕಳುಹಿಸಿಕೊಟ್ಟು ಅವರ ಕಾರ್ಯಗಳನ್ನು ನೀನು ಸಫಲ ಮಾಡು ಸ್ವಾಮಿ ಕರ್ತನೆ ರಾಜ. ಅಪ್ಪ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.